ಸತ್ಯದ ದೀಪ. ಶಾಂತಪುರ ಎಂಬ ಸಣ್ಣ ಹಳ್ಳಿ. ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುತ್ತಿದ್ದರು. ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸವಾಗಿದ್ದ. ಅವನಿಗೆ ಲಕ್ಷ್ಮೀ ಎಂಬ ಪತ್ನಿ ಮತ್ತು ಗೋಪಾಲ ಎಂಬ ಒಬ್ಬನೇ ಮಗ. ರಾಮಯ್ಯನ ಬಳಿ ಹೆಚ್ಚಿನ ಜಮೀನು ಇರಲಿಲ್ಲ, ಆದರೆ ಅವನು ಸತ್ಯ ಮತ್ತು ಶ್ರಮವನ್ನು ತನ್ನ ಜೀವನದ ದಾರಿಯಾಗಿಸಿಕೊಂಡಿದ್ದ. ದುಡ್ಡು ಕಡಿಮೆ ಇರಬಹುದು, ಆದರೆ ಮನಸ್ಸು ಸ್ವಚ್ಛವಾಗಿರಬೇಕು ಎಂಬುದೇ ಅವನ ಮಾತು. ಗೋಪಾಲ ಚಿಕ್ಕ ವಯಸ್ಸಿನಿಂದಲೇ ಬುದ್ಧಿವಂತನಾಗಿದ್ದ. ಶಾಲೆಗೆ ಹೋಗುವಾಗ ಇತರ ಮಕ್ಕಳು ಆಟವಾಡುತ್ತಿದ್ದರೆ ಗೋಪಾಲ ಪುಸ್ತಕ ಓದುತ್ತಿದ್ದ. ಅವನಿಗೆ ದೊಡ್ಡ ಕನಸಿತ್ತು, ಒಮ್ಮೆ ಹಳ್ಳಿಗೆ ಉಪಯೋಗವಾಗುವ ದೊಡ್ಡ ವ್ಯಕ್ತಿಯಾಗಬೇಕು ಎಂಬುದು. ಒಂದು ವರ್ಷ ಭಾರೀ ಬರ ಬಂತು. ಮಳೆಯಿಲ್ಲದೆ ಬೆಳೆ ನಾಶವಾಯಿತು. ಹಳ್ಳಿಯ ಜನರು ಸಂಕಷ್ಟಕ್ಕೆ ಸಿಲುಕಿದರು. ರಾಮಯ್ಯನ ಮನೆಯಲ್ಲೂ ಅನ್ನದ ಕೊರತೆ ಉಂಟಾಯಿತು. ಒಂದು ದಿನ ಲಕ್ಷ್ಮಿ ಕಣ್ಣೀರಿಟ್ಟು ಹೇಳಿದಳು, ಇನ್ನು ಹೇಗೆ ಬದುಕೋದು? ಮಗನ ಓದು ಕೂಡ ನಿಲ್ಲಿಸಬೇಕಾಗುತ್ತೆ ಅನ್ನಿಸುತ್ತೆ. ರಾಮಯ್ಯ ಮನಸ್ಸು ಗಟ್ಟಿಗೊಳಿಸಿ ಹೇಳಿದ, ಇಲ್ಲ ಲಕ್ಷ್ಮಿ, ಕಷ್ಟ ಬಂದಾಗಲೇ ಸತ್ಯ ಮತ್ತು ಧೈರ್ಯ ಬಿಡಬಾರದು. ಅದೇ ಸಮಯದಲ್ಲಿ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ. ಅವನು ಹಳ್ಳಿಯವರಿಗೆ ಸಾಲ ನೀಡುತ್ತಿದ್ದ. ಆದರೆ ಅವನ ಷರತ್ತು ಕಠಿಣವಾಗಿತ್ತು. ಸಮಯಕ್ಕೆ ಸಾಲ ತೀರಿಸದಿದ್ದರೆ ಜಮೀನು ಕಸಿದುಕೊಳ್ಳುವುದು. ಹಳ್ಳಿಯ ಹಲವರು ಅವನ ಬಳಿ ಸಾಲ ತೆಗೆದುಕೊಂಡರು. ರಾಮಯ್ಯನು ಸಂಕಷ್ಟದಿಂದ ಸಾಲ ತೆಗೆದುಕೊಳ್ಳಬೇಕಾದ ಸ್ಥಿತಿ ಬಂತು. ಆದರೆ ಅವನು ವ್ಯಾಪಾರಿಗೆ ಹೇಳಿದ, ನಾನು ಸಮಯಕ್ಕೆ ತೀರಿಸುತ್ತೇನೆ. ಸತ್ಯವೇ ನನ್ನ ಬಂಡವಾಳ. ಕೆಲ ತಿಂಗಳುಗಳ ಬಳಿಕ ಮತ್ತೆ ಮಳೆ ಸುರಿಯಿತು. ರಾಮಯ್ಯ ಹಗಲು ರಾತ್ರಿ ಕೆಲಸ ಮಾಡಿ ಬೆಳೆ ಬೆಳೆದ. ಕೊನೆಗೆ ಸಾಲ ತೀರಿಸಲು ಹಣ ಸಿದ್ಧವಾಯಿತು. ಆದರೆ ವ್ಯಾಪಾರಿ ಕುತಂತ್ರದಿಂದ ನೀನು ಇನ್ನೂ ಬಾಕಿ ಇಟ್ಟಿದ್ದೀಯಾ ಎಂದು ಸುಳ್ಳು ಹೇಳಿದ. ರಾಮಯ್ಯನಿಗೆ ಆಘಾತವಾಯಿತು, ಆದರೆ ಅವನು ಕೋಪಗೊಳ್ಳಲಿಲ್ಲ. ಗೋಪಾಲ ತನ್ನ ತಂದೆಯ ಸತ್ಯವನ್ನು ಜನರ ಮುಂದೆ ಹೇಳುವ ನಿರ್ಧಾರ ಮಾಡಿದರು. ಹಳ್ಳಿಯ ಸಭೆಯಲ್ಲಿ ಎಲ್ಲಾ ದಾಖಲೆಗಳನ್ನು ತೋರಿಸಿ ಸತ್ಯವನ್ನು ಬಹಿರಂಗಪಡಿಸಿದ. ಹಳ್ಳಿಯ ಜನರು ವ್ಯಾಪಾರಿಯ ಸುಳ್ಳನ್ನು ಅರಿತು ಅವನನ್ನು ಹಳ್ಳಿಯಿಂದ ಹೊರಹಾಕಿದರು. ರಾಮಯ್ಯನ ಸತ್ಯ ಗೆದ್ದಿತು. ಅಂದು ಗೋಪಾಲ ತನ್ನ ತಂದೆಯನ್ನು ನೋಡಿ ಹೇಳಿದ, ಅಪ್ಪ, ಸತ್ಯವೇ ನಿಜವಾದ ಶಕ್ತಿ ಅನ್ನೋದನ್ನು ನೀವೇ ನನಗೆ ಕಲಿಸಿದ್ದೀರಾ. ಕಾಲ ಕಳೆದಂತೆ ಗೋಪಾಲ ದೊಡ್ಡ ಅಧಿಕಾರಿಯಾಯಿತು. ಆದರೆ ಅವನು ತನ್ನ ಹಳ್ಳಿಯನ್ನು ಮರೆತಿಲ್ಲ. ಶಾಲೆ, ಆಸ್ಪತ್ರೆ, ನೀರಿನ ವ್ಯವಸ್ಥೆಯನ್ನು ಹಳ್ಳಿಗೆ ತಂದ. ರಾಮಯ್ಯನ ಸಣ್ಣ ಮನೆಯ ಮುಂದೆ ಒಂದು ದೀಪ ಹಚ್ಚಿರುತ್ತಿತ್ತು. ಅದು ಕೇವಲ ಬೆಳಕಲ್ಲ, ಸತ್ಯ ಮತ್ತು ನೈತಿಕತೆಯ ಸಂಕೇತ ಆಗಿತ್ತು.